ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಹೊಸಪೇಟೆಯಿಂದ ಹೈದರಾಬಾದ್ಗೆ ಸೈಕಲ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಲೈಫಲ್ಲಿ ಫಸ್ಟ್ ಸೈಕಲ್ ಕಾಂಪಿಟೇಷನ್ ಆಗಿರುತ್ತೆ. ಆ್ಯಂಡ್ ಈ ಸೈಕಲ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇರೋರು HCL ಕಂಪನಿಯವರು. ಆ್ಯಂಡ್ ಅವರು ಎವ್ರಿ ಇಯರ್ ಆಲ್ಮೋಸ್ಟ್ ಎವ್ರಿ 2 ಮಂತ್ಸ್ ಒಂದು ಸೈಕ್ಲೋಥಾನ್ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗ ಹೈದರಾಬಾದಲ್ಲಿ ನಡೀತಿರೋದು ಸೆಕೆಂಡ್ ಎಡಿಷನ್. ಆಲ್ರೆಡಿ 2024ಅಲ್ಲಿ ಫಸ್ಟ್ ಎಡಿಷನ್ ಮುಗ್ದೋಯ್ತು. ಆ್ಯಂಡ್ ಸೆಕೆಂಡ್ ಎಡಿಷನ್ ಸ್ಟಾರ್ಟ್ ಆದಾಗ ಅದು ನೋಟಿಫಿಕೇಷನ್ ನಾನು ಇನ್ಸ್ಟಾಲಿ ನೋಡಿದ್ದೆ. ಅದಕ್ಕೆ ಹೆಂಗಿದ್ರು ನಾನು ಸೈಕ್ಲಿಂಗ್ ಮಾಡ್ತಾ ಮಾಡ್ತಾ 1 ಇಯರ್ ಆಗಿತ್ತು ಅಲ್ವಾ. ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ, ಒಂದು ಕಾಂಪಿಟೇಟಿವ್ನೆಸ್ ಎಷ್ಟಿದೆ, ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದು ಯಾವ ಪೊಸಿಷನ್ ಬರುತ್ತೆ ಚೆಕ್ ಮಾಡೋಣ ಅಂತೇಳಿ ನಾನು ರಿಜಿಸ್ಟರ್ ಮಾಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಇದ್ದೆ ಒಂದು ಕಾಂಪಿಟೇಟಿವ್ ಸೈಕ್ಲಿಂಗ್ ಮಾಡೋಣ ಅಂತ. ಸೊ ಎಸ್, ಇದು ಇವಾಗ ಹೈದರಾಬಾದ್ ಹೋಗೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನಂತಂದರೆ ನನ್ನ ಸೈಕಲ್ನ ಕಳಿಸೋದು. ಬಿಕಾಸ್ ನನಗೆ ಟಿಕೆಟ್ ಇರುತ್ತೆ, ನಾನು ಹೋಗ್ತೀನಿ. ಬಟ್ ನನ್ನ ಸೈಕಲ್ನ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ರೇಸ್ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೆ ಐಡಿಯಾ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ಒಂದು ಹಾರ್ಡ್ ಡಿಸಿಷನ್ನ ತೊಗೊಂಡೆ, ನನ್ನ ಸೈಕಲ್ನೇ ನಾನು ತೊಗೊಂಡೋಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಸೈಕಲ್ನ ಪಾರ್ಸಲ್ ಮಾಡಿದೆ. ಆ್ಯಂಡ್ ಅಲ್ಲಿ ಸಿಕಿಂದ್ರಾಬಾದಲ್ಲಿ ನನ್ನ ಸೈಕಲ್ ಪಾರ್ಸಲ್ ಇತ್ತು. ಸೊ ಫಸ್ಟ್ ಬೇಗಂಪೇಟ್ಗೆ ಹೋದೆ, ಬೇಗಂಪೇಟಿಂದ MMTS ಲೋಕಲ್ ಟ್ರೈನಲ್ಲಿ ಸಿಕಿಂದ್ರಾಬಾದ್ಗೆ ಹೋದೆ. ಸೊ ಎಸ್, ಅಲ್ಲಿ ಸಿಕಿಂದ್ರಾಬಾದಲ್ಲಿ ಏನಂತಂದರೆ ನಮ್ಮ ಸೈಕಲ್ಲು ಅಲ್ಲಿ ಹೋದ್ಮೇಲೆ 6 ಅವರ್ಸ್ ಆದಮೇಲೆ ಎವ್ರಿ 1 ಅವರಿಗೆ 11 ರೂಪೀಸ್ ಫೈನ್ ಬೀಳುತ್ತೆ. ಆ್ಯಂಡ್ ಆ ಥರ ಫೈನ್ ಬಿದ್ದು ನನಗೆ ಆಲ್ಮೋಸ್ಟ್ 250 ರೂಪೀಸ್ ಎಕ್ಸ್ಟ್ರಾ ಫೀಸ್ನ ಕೊಟ್ಟೆ ನಾನಲ್ಲಿ. ಆ್ಯಂಡ್ ಎಸ್, ಬಟ್ ಆದರೆ ಅವರು ನನ್ನ ಸೈಕಲ್ನ ನೀಟಾಗಿ ಸೇಫಾಗಿ ತೊಗೊಂಡು ಬಂದು ಅಲ್ಲಿ ಸಿಕಿಂದ್ರಾಬಾದಲ್ಲಿ ಇಟ್ಟಿದ್ದರು. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ, ಬಿಕಾಸ್ ಸೈಕಲ್ಗೆ ತುಂಬ ಪ್ಯಾಕಿಂಗ್ ಕೂಡ ಮಾಡಿರೋದಿಲ್ಲ. ಆ್ಯಂಡ್ ಎಸ್, ಸಿಕಿಂದ್ರಾಬಾದಿಗೆ ಬಂದಮೇಲೆ ಸ್ವಲ್ಪ ಕನ್ಫ್ಯೂಸ್ ಆದೆ ನಾನು, ಎಲ್ಲಿದೆ ಪಾರ್ಸಲ್ ಆಫೀಸ್ ಅಂತ. ಸೊ 2-3 ಪ್ಲ್ಯಾಟ್ಫಾರ್ಮ್ ಹತ್ರ ಹೋದ್ಮೇಲೆ 2-3 ಜನ ಕೇಳಿದ್ಮೇಲೆ ಗೊತ್ತಾಯಿತು ನನಗೆ ಪ್ಲ್ಯಾಟ್ಫಾರ್ಮ್ ಎಲ್ಲಿದೆ, ಪಾರ್ಸಲ್ ಆಫೀಸ್ ಎಲ್ಲಿದೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಫಾರ್ಮ್ಯಾಲಿಟೀಸಿಗೆ ಆ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಬೇಕು. ಆ್ಯಂಡ್ ಅದು ಏನು ಎಕ್ಸ್ಟ್ರಾ ಫೀಸ್ ಇದೆ ಅದನ್ನು ಕೊಟ್ಟು ನನ್ನ ಸೈಕಲ್ನ ಬಿಡಿಸ್ಕೊಂಡು ಬಂದೆ. ಆ್ಯಂಡ್ ನನ್ನ ರೇಸ್ ಬಂದುಬಿಟ್ಟು ಹೈದರಾಬಾದಲ್ಲಿ ಹೈಟೆಕ್ ಸಿಟಿ ಅಂತ ಇದೆ, ಅಲ್ಲಿ ವೆನ್ಯೂ ಬಂದುಬಿಟ್ಟು ಪ್ರೈಮ್ ಅರೇನಾ ಅಂತ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, ಅಲ್ಲಿತ್ತು. ಆ್ಯಂಡ್ ಇಲ್ಲಿ ಫಸ್ಟು ನಾನು ಬಿಬ್ ಕಲೆಕ್ಷನ್ ಮಾಡಬೇಕಿತ್ತು. ಸೊ ನಂದು ಒಂದು ಅವರು HCL ಅವರು ಕಿಟ್ ಕೊಡ್ತಾರೆ, ಅದನ್ನ ಕಿಟ್ನ ಕಲೆಕ್ಟ್ ಮಾಡಬೇಕಿತ್ತು. ಅದು ಬಂದುಬಿಟ್ಟು ಆಟ್ರಿಯಂ ಮಾಲಲ್ಲಿತ್ತು. ವೆಲ್ಕಮ್ ಬ್ಯಾಕ್ ಟು HCL 2025 ಸೈಕ್ಲೋಥಾನ್ ಹೈದರಾಬಾದ್ ಎಡಿಷನ್. ಸೊ ನನಗೆ ಸಿಕ್ಕಿರೋ ಕಿಟ್ಟಲ್ಲಿ, ಸೊ ದಿಸ್ ಇಸ್ ದ HCL ಕಿಟ್, ದಿಸ್ ಇಸ್ ದ ಬ್ಯಾಗ್, ಬಾಟಲ್, zipper, and beautiful jersey with my name printed. So ಇದರ ಸ್ಪೆಷಾಲಿಟಿ ಏನಂತಂದರೆ, ವಿ ಹ್ಯಾವ್ ಪಾಕೆಟ್ಸ್ at the back. ಓಕೆ, ಸೊ ಅಲ್ಲಿ ನಾವು ಬೇಕಾದರೆ ಏನಾದರೂ ಪ್ರೋಟೀನ್ ಬಾರ್ಸ್ ಇಟ್ಕೋಬೋದು. ಆ್ಯಂಡ್ ಅವರು ಅದ್ರ ಜೊತೆಗೆ ವೇ ಪ್ರೋಟೀನ್ದು ಒಂದು ಪೌಚ್ ಕೊಟ್ಟಿದ್ದಾರೆ, ಪ್ರೋಟೀನ್ ಪೌಚ್. ಆ್ಯಂಡ್ ಡೆಕಾಥ್ಲಾನ್ ಕಡೆಯಿಂದ ಒಂದು ಫ್ರೀ ಟವಲ್. ಸೊ ಇದಿಷ್ಟು ಈ ಕಿಟ್ಟಲ್ಲಿ. ಆ್ಯಂಡ್ ದಿಸ್ ಈಸ್ ಮೈ ಬಿಬ್ ನಂಬರ್. ಸೊ ಇಟ್ಸ್ ಆ್ಯಕ್ಚುಲಿ 3006. ಇದರಲ್ಲಿ ವಿ ಗಾಟ್ ಇದೆಲ್ಲ ವೆನ್ಯೂ ಹೇಳ್ತಾರೆ, ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸು ಕ್ಯಾಟಗರಿ ವೈಸ್. ಆ್ಯಂಡ್ ಇದೆಲ್ಲ ಸ್ಟಿಕ್ಕರ್ಸ್, ನಾವು ಇದನ್ನ ನಮ್ಮ ಸೈಕಲ್ಲು ಮತ್ತು ನಮ್ಮ ಜರ್ಸಿ ಮೇಲೆ ಅಂಟಿಸ್ಕೋಬೇಕು. ಇದಾದಮೇಲೆ ವಿ ಗಾಟ್ just bib 3006. And yes, so tomorrow is the race day, and I also have my helmet for safety, and it's compulsory. ಯಾಕಂದರೆ ಇವರು ನೋ ಹೆಲ್ಮೆಟ್ ನೋ ರೇಸ್ ಅಂತಲೇ ಇವರೊಂದು ಸ್ಲೋಗನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವಿತೌಟ್ ಹೆಲ್ಮೆಟ್ ವಿ ಡೋಂಟ್ ಹ್ಯಾವ್ ದ ಚಾನ್ಸ್ ಟು ಪಾರ್ಟಿಸಿಪೇಟ್ ಇನ್. ಆ್ಯಂಡ್ ಇವತ್ತು ಆಲ್ರೆಡಿ ತುಂಬ ಸೈಕ್ಲಿಂಗ್ ಮಾಡಿಬಿಟ್ಟಿದ್ದೆ ನಾನು. ಸೊ ಐ ಆಮ್ ಆಲ್ರೆಡಿ ಟಯರ್ಡ್. And as I said, the recent few days has not went according to me. So ನಾಳೆ ನಾನು ರೇಸ್ ಕಂಪ್ಲೀಟ್ ಮಾಡಿದರೆ ಸಾಕು, ಬಿಕಾಸ್ ಅಷ್ಟು ದೂರದಿಂದ ಬಂದಿದ್ದೀನಿ. ಆ್ಯಂಡ್ ಎಸ್, ಕಾಂಪಿಟೇಟಿವ್ನೆಸ್ ಅಂತೂ ಇಲ್ಲ ಸದ್ಯಕ್ಕೆ, ಬಿಕಾಸ್ ನಾಟ್ ಎಟ್ ಮೈ ಪೀಕ್. ಬಟ್ ಆದರೆ all the situations like this thing, what's happening right now, it's good. Because this is my first cycling competition, and I have traveled from Karnataka to Hyderabad. So ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಮ್ ನಾಟ್
like running behind the uh, like cash prize or prize, because I know that I'm not fully prepared, but still I'll give my best. ರೇಸ್ ಡೇ ದಿನ ನಾನು ಬೆಳಿಗ್ಗೆ 3:30ಗೆ ಎದ್ದೆ. ಯಾಕಂತಂದರೆ ನಾನು ಕರ್ನಾಟಕದಿಂದ ಇಲ್ಲಿ ಬಂದು ಕರೆಕ್ಟ್ ಟೈಮ್ಗೆ ಎದ್ದು ಹೋಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಮತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಜಲ್ದಿ ಎದ್ದು ರೆಡಿಯಾಗಿ. ಆ್ಯಂಡ್ ಈ ಜರ್ಸಿ ನನಗೆ ತುಂಬಾ ಇಷ್ಟ ಆಯಿತು, ನನಗೆ ತುಂಬ ಪರ್ಫೆಕ್ಟಾಗಿ ಸೆಟ್ ಆಯಿತು. ಸೊ ನನ್ನ ಪಿ ಜಿಯಿಂದ ಅದು ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ಇತ್ತು. ವೆನ್ಯೂ ಹತ್ರ ಹೋದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ಅವರು ಎಷ್ಟು ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದರು ಅಂದರೆ ಆ ಲೈಟ್ಸು ಆ್ಯಂಡ್ ಎಲ್ಲ ಸಪ್ರೇಟ್ ಸೆಕ್ಷನ್ಸ್ ಇತ್ತು ಅಲ್ಲಿ. ಬೈಕ್ ರೆಂಟಲ್ ಸಪ್ರೇಟು, ಕೊಕೊನೆಟ್ ಸಪ್ರೇಟು, ಜ್ಯೂಸಸ್ ಸಪ್ರೇಟು, ಆ್ಯಂಡ್ ಆಮೇಲೆ ಮೆಕ್ಯಾನಿಕ್ಸ್ ಎಲ್ಲ ಇದ್ದರು ಸೈಕಲ್ ನೋಡ್ಕೊಳಕ್ಕೆ. ಸೊ ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಮ್ ಅದೇ ಆ್ಯಕ್ಚುಲಿ. ಅಲ್ಲಿ ಸ್ಟೇಜ್ ಹಾಕಿ ಎಲ್ಲ ಚೆನ್ನಾಗಿ ನಮಗೆ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದರು ಯಾವ್ಯಾವ ಥರ ಇರುತ್ತೆ ಅಂತ. ಅಲ್ಲೊಂದು 2-3 ಫೋಟೋಸ್ ಕೂಡ ತಕ್ಕೊಂಡೆ. ಆ್ಯಂಡ್ ಅದಾದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೆಂಟ್ಸ್ ಬಂದಿದ್ರು ಅಂದರೆ ಅಷ್ಟು ಬೆಳಿಗ್ಗೆ ಫುಲ್ ಚಿಲ್ ಕೋಲ್ಡಲ್ಲಿ ಕೂಡ ಎಷ್ಟೊಂದು ಜನ ಬಂದಿದ್ದರು. ಸೊ ಎನಿವೇಸ್ ನಂದು 7:25 ಇತ್ತು ಫ್ಲಾಗ್ ಆಫ್. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅದು MTB ಕ್ಯಾಟಗರಿ ಅವ್ರದ್ದು. ಸೊ ನಾನು ಆಲ್ಮೋಸ್ಟ್ ಒಂದು 6 ಇಲ್ಲ 7 ರೋಸ್ ಆದಮೇಲೆ ಇದ್ದೆ ನಾನು. ಆ್ಯಂಡ್ ಎಸ್, ಇದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ ನಾನು ರೇಸ್ ಮಾಡಬೇಕಾದಾಗ ನನ್ನ ಸ್ಟ್ರಾಟಜಿಯಲ್ಲಿ. ಅದನ್ನ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಎನಿವೇಸ್ ನಾನು ಆ ರೇಸ್ನ ಮುಗಿಸ್ಕೊಂಡು ಬಂದೆ. ಆ್ಯಂಡ್ 150+ ಪಾರ್ಟಿಸಿಪೆಂಟ್ಸ್ ಇದ್ದರು. ಅದರಲ್ಲಿ ನಾನು 16th ಪ್ಲೇಸ್ ಬಂದೆ. ಆ್ಯಂಡ್ ಆಮೇಲೆ ಅವರು ರಿಫ್ರೆಶ್ಮೆಂಟ್ಸು ಮತ್ತು ಆಮೇಲೆ ಟಿಫಿನ್ ಎಲ್ಲ ಕೊಟ್ಟರು. ಸೊ ಎಲ್ಲ ಮಾಡಿಕೊಂಡು, ಸೊ ಇವಾಗ ನೀವು ನೋಡ್ತಾ ಇಲ್ಲ ಈ ಫೋಟೋಲ್ಲಿ ಇರೋರೆಲ್ಲ ವಿನ್ನರ್ಸು. ಸೊ ಅವ್ರ ಜೊತೆಗೂ ಫೋಟೋಸ್ ತಗೊಂಡೆ, ಅವ್ರ ಸ್ಟ್ರಾಟಜೀಸ್ ಕೂಡ ತಿಳ್ಕೊಂಡೆ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಟೈಮ್ ತುಂಬ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೋದು. ಎವ್ರಿಥಿಂಗ್ ಇಸ್ ಪ್ಯಾಕ್ಡ್ ಆ್ಯಂಡ್ ರೇಸ್ ಕೂಡ ಮುಗಿಯಿತು. ಸೊ ಎಸ್, ಪೋಡಿಯಮ್ ಮೇಲೆ ಬಂದಿಲ್ಲ, ಬಟ್ ಓಕೆ. ನಂದು ಲೈಫಲ್ಲಿ ಸೈಕ್ಲಿಂಗಲ್ಲಿ ಬೆಸ್ಟ್ ರೇಸ್ ಆಯ್ತಿತ್ತು. ಸೊ ನಂದು ಸ್ಟ್ರಾವಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅದರಲ್ಲಿ ಕೂಡ ನೋಡಿದ್ರು ಕೂಡ ನಂದು PR ಅಂದರೆ ಪರ್ಸನಲ್ ರೆಕಾರ್ಡ್ ಇವತ್ತಿಂದಾಗಿತ್ತು. ಆ್ಯಂಡ್ ಎಸ್, ಸೊ ನೆಕ್ಸ್ಟ್ ರೇಸಲ್ಲಿ ನಾನು 110% ಕೊಟ್ಟು ಪೋಡಿಯಮ್ ಮೇಲೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ರೇಸ್ ಬಗ್ಗೆ ಈ ವಿಡಿಯೋದ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಲೈಕ್ ನಾನು ಎಷ್ಟು ಪ್ರಿಪೇರ್ ಆಗಿದ್ದೆ ಆ್ಯಂಡ್ ನಾನು ಫುಲ್ಲಿ ಪ್ರಿಪೇರ್ಡ್ ಆಗಿದ್ನಾ ಇಲ್ಲ ಅಂತ. ಸೊ ಎಸ್, ಇವಾಗ ಟೈಮ್ ಆಯಿತು, ನಾನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಸಿಕಿಂದ್ರಾಬಾದ್ಗೆ 25 ಕಿಲೋಮೀಟರ್ಸ್ ಇದೆ. ಸೊ ಮತ್ತೆ ಸೈಕಲ್ ತೊಗೊಂಡೋಗಿ ಅಲ್ಲಿ ಸಿಕಿಂದ್ರಾಬಾದಲ್ಲಿ ಸೈಕಲ್ನ ಪಾರ್ಸಲ್ ಮಾಡಬೇಕು ವಾಪಸ್ ನಮ್ಮೂರಿಗೆ ಹಾಸ್ಪಿಟ್ಲ್ಗೆ. ಸೊ ಎಸ್, ಲೆಟ್ಸ್ ಡೂ ಇಟ್. ಹೈದ್ರಾಬಾದಿಂದ ಸೈಕಲ್ ಹೊಸಪೇಟೆಗೆ ಪಾರ್ಸಲ್ ಮಾಡಿ ಆಮೇಲೆ ನನ್ನ ಕಸಿನ್ ಅಕ್ಕ ಹೈದ್ರಾಬಾದಲ್ಲೇ ಇದ್ದರು, ಅವ್ರ ಮನೆಗೆ ಕೂಡ ಹೋಗಿದ್ದೆ. ಸೊ ಅಲ್ಲಿ ಒಂದಿನ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ರ್ಯಾಪಿಡೋ ಬುಕ್ ಮಾಡ್ಕೊಂಡು ವಾಪಸ್ ನಾನು ಕಾಚಿಗೂಡ ರೈಲ್ವೆ ಸ್ಟೇಷನಿಗೆ ಬಂದೆ. ಬಿಕಾಸ್ ನಂದು ಟ್ರೈನ್ ಟಿಕೆಟ್ ಬುಕ್ ಆಗಿದ್ದು ಕಾಚಿಗೂಡ ಟು ಹೊಸಪೇಟೆ. ಆ್ಯಂಡ್ ಎಸ್, ಈವನ್ ಸೊ ಈ ಜರ್ನಿ ಪೂರ್ತಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಸೋಲೋನೇ ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಿದ್ದು. ನನಗೆ ತುಂಬ ಇಷ್ಟ ಕೂಡ ಆಯಿತು ಹೈದ್ರಾಬಾದ್. ಆ್ಯಂಡ್ ಎಸ್, ಅಕ್ಕ ನನಗೆ ಟಿಫಿನ್ ಕೂಡ ಕೊಟ್ಟಿದ್ಲು, ಅದನ್ನ ತಿಂದ್ಕೊಂಡು ನನ್ನ ಕೋಚ್ ಬಂದಿತ್ತಂತ ನಾನು ಹತ್ಕೊಂಡೆ. ಆ್ಯಂಡ್ ಎಸ್, ನನ್ನ ಫ್ರೆಂಡ್ ನನಗೆ ಲಂಚ್ಗೆ, ಸೊ ಇದು ಡೇ ಜರ್ನಿ ಆಗಿರೋದ್ರಿಂದ ನನ್ನ ಫ್ರೆಂಡ್ ನನಗೆ ಲಂಚ್ ಆರ್ಡ್ರ್ ಮಾಡಿದ್ದೆ. ಸೊ ಲಂಚ್ನ ಮಾಡಿಕೊಂಡು ಆ್ಯಂಡ್ ಫೈನಲಿ ನಾನು ನಮ್ಮೂರಿಗೆ ರೀಚ್ ಆದೆ. ಸೊ ಇವಾಗ ನಿಮಗೆ ನಾನು ರೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2025 HCL ಸೈಕ್ಲೋಥಾನ್ ನನ್ನ ರೇಸ್ನ ನಾನೇ ಅನಲೈಸ್ ಮಾಡಿದ್ದೀನಿ. ಸೊ ರೇಸ್ ಡಿಸ್ಟೆನ್ಸ್ ಬಂದುಬಿಟ್ಟು 22 ಕಿಲೋಮೀಟರ್ಸ್ ಇತ್ತು. ಬಟ್ ಆದರೆ ಅದು ಕಂಪ್ಲೀಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ 25+ ಕಿಲೋಮೀಟರ್ಸ್ ಆಗಿತ್ತು. ಆ್ಯಂಡ್ ಎಸ್, ನಾನು ಆ ಟೋಟಲ್ ಡಿಸ್ಟೆನ್ಸ್ನ 51 ಮಿನಿಟ್ಸ್, ಎಕ್ಸಾಕ್ಟ್ 51 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ರೇಸ್ ಪ್ರಕಾರ ಬಂದರೆ ನಂದು ಸ್ಟ್ರಾಟಜಿ ಏನಿತ್ತಂದರೆ ಫಸ್ಟ್ 3 to 4 ಲೈನ್ಸ್ ಬಿಟ್ಟು 5th ಲೈನಲ್ಲಿ ಇರೋದು. ಬಿಕಾಸ್ ಆವಾಗ ನನ್ನ ಮುಂದೆ ಸ್ವಲ್ಪ ಜನ ಇದ್ದರೆ ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ. ಫಸ್ಟ್ ಲೈನಲ್ಲೇ ಇದ್ದರೆ ನಾನು ಲೀಡ್ ಮಾಡ್ತಾಯಿದ್ರೆ ಹಿಂದ್ಗಡೆ ಇರ್ತಾರೆ. ಸೊ ನನಗೆ ಅಷ್ಟು ಗೊತ್ತಾಗಲ್ಲ, ನನ್ನ ಪೇಸ್ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಆದರೆ ಪ್ರಾಬ್ಲಮ್ ಏನಿತ್ತಂದರೆ 4th, 5th ಲೈನಲ್ಲಿ ಇರಬೇಕಾಯಿತು. ಬಟ್ ನಾನು 8th, 9th ಲೈನಲ್ಲಿದ್ದೆ. ಅಂದರೆ ಆಲ್ಮೋಸ್ಟ್ ಒಂದು 50 to 60 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ನಾನು ಮುಂದೆ ಇದ್ದರು. ಸೊ ಅದು ತುಂಬ ಜಾಸ್ತಿನೇ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ಒಬ್ಬನ ಓವರ್ಟೇಕ್ ಮಾಡಬೇಕಾದ್ರೆ ಟೈಮ್ ತೊಗೊಳುತ್ತೆ. ಆ್ಯಂಡ್ ಸೊ ಇದೊಂದು ಫಸ್ಟ್ ಮಿಸ್ಟೇಕ್. ಇದಾದಮೇಲೆ ನನ್ನ ಸೈಕಲ್ ಆ್ಯಕ್ಚುಲಿ 7 ಗೇರ್ ಸೈಕಲ್. ಬಟ್ ಆದರೆ ಅದು ಯಾಕೋ 6th ಗೇರ್ಗೆ ಸ್ಟಕ್ ಆಗಿತ್ತು, 7th ಗೇರ್ ಬೀಳಲೇ ಇಲ್ಲ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 7th ಗೇರಿಗೆ ಬಿದ್ದಿಲ್ಲ ಅಂತಂದರೆ ಚೈನ್ ಲೂಸ್ ಇರುತ್ತೆ. ಸೊ ನಾನು ಸ್ಪೀಡಾಗಿ ಹೋಗ್ತಾ ಇದ್ದರೆ ಪೆಡಲ್ ಕೂಡ ಸ್ಪೀಡಾಗಿ ಟರ್ನ್ ಆಗ್ತಿರುತ್ತೆ. ಬಟ್ ಆದರೆ ಸೈಕಲ್ ಮಾತ್ರ ಫಾಸ್ಟಾಗಿ ಹೋಗ್ತಿರಲ್ಲ. ಬಟ್ 7th ಗೇರಿಗೆ ಬಿದ್ದಿದ್ರೆ ಚೈನ್ ಟೈಟ್ ಆಗುತ್ತೆ. ಇನ್ನೂ ಸ್ವಲ್ಪ ನಾನು ಎಷ್ಟು ಎಫರ್ಟ್ ಆಗ್ತಿದೆ 6th ಗೇರ್ಗೆ, ಅಷ್ಟೇ ಎಫರ್ಟ್ 7th ಗೇರಿಗೆ ಆಗಿದ್ರೆ ಇನ್ನೂ ಆಲ್ಮೋಸ್ಟ್ ಒಂದು 5-6 ಪೊಸಿಷನ್ಸ್ ಕವರ್ ಆಗ್ತಿತ್ತು. ಎನಿವೇಸ್, ಸೊ ಇದೆಲ್ಲ ಲರ್ನಿಂಗ್ಸ್ ನೆಕ್ಸ್ಟ್ ರೇಸ್ಗೆ ಏನು ಮಾಡಬೇಕಂತ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಏರ್ ಪ್ರೆಷರ್ ಮೇಂಟೈನ್ ಮಾಡಬೇಕಿತ್ತು ನನ್ನ ಸೈಕಲಲ್ಲಿ. ನಂದು ಬ್ಯಾಕ್ ವೀಲ್ಗೆ ಏರ್ ಪ್ರೆಷರ್ ಕರೆಕ್ಟ್ ಇತ್ತು, ಬಟ್ ಫ್ರಂಟ್ ವೀಲ್ ಸ್ವಲ್ಪ ಕಮ್ಮಿ ಆಗಿತ್ತು. ಅದರಿಂದ ಲೈಕ್ ಸರ್ಫೇಸ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಂದು ಈಟಿಂಗ್ ಹ್ಯಾಬಿಟ್ ತುಂಬ ಲೈಕ್ ಖರಾಬಿತ್ತು. ಸೊ ಆ ಡಯಟ್ ಮೇಂಟೈನ್ ಮಾಡಿದ್ದಿಲ್ಲ. ಆ್ಯಂಡ್ ಅದಕ್ಕೆ ನಂದು ಆ ಸ್ಟ್ಯಾಮಿನಾ ಮತ್ತು ಎಂಡ್ಯೂರೆನ್ಸ್ ಸ್ವಲ್ಪ ಕಮ್ಮಿ ಆಗಿತ್ತು.
ಎಸ್, ಇದೆಲ್ಲ ಒಂದು ರೀಸನ್. ಆದರೆ ಇನ್ನೊಂದು ಏನಂತಂದರೆ, ನಾನು ಆಲ್ಮೋಸ್ಟ್ 1 ಇಯರ್ ಪ್ರಾಕ್ಟೀಸ್ ಮಾಡಿದ್ದೆ. ಪ್ರಾಕ್ಟೀಸ್ ಅಂದರೆ ಲೈಕ್ ಸೈಕ್ಲಿಂಗ್ ಮಾಡಿದ್ದೆ. ಸೊ ಅದು ನನ್ನ ಫಸ್ಟ್ ರೇಸಲ್ಲಿ ನಾನು 150 ಪಾರ್ಟಿಸಿಪೆಂಟ್ಸಲ್ಲಿ 16th ಆರ್ 15th ರ್ಯಾಂಕ್ ಬಂದಿದ್ದು. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಮೀ. ಸೊ ನೆಕ್ಸ್ಟ್ ರೇಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನನಗೆ ಅದು.